ಸಾಕಷ್ಟು ಬಾರ ಆಹ್ವಾನ ಕೊಟ್ಟಿದ್ರಿ ಸರ್. ಸಾಕಷ್ಟು ಬಾರ ಆಹ್ವಾನ ಕೊಟ್ಟಿದ್ರಿ. ಬಹಳ ಸತಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೆ. ಈಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಟ್ಟನ್ ಮಾಡೋದಲ್ಲ. ನಾನು ಏನೇನು ಮಾಡಿದ್ದೀನಿ ಅಂತ ಏನೇನು ಅವ್ರು ಹೇಳ್ತಾರಲ್ಲ, ನಂದು ಅವ್ರದ್ದು ಎಲ್ಲ ಚರ್ಚೆ ಆಗಲಿ. ಅವ್ರ ಕುಟುಂಬದ್ದು ನನ್ನ ಹತ್ರ ಇರುವಂಥ ಅಗಾಧವಾದಂಥ ಭಂಡಾರದಿಂದ ನಾನು ತೆಗಿತೀನಿ, ಅವರು ಎಲ್ಲ ಭಂಡಾರದಿಂದ ತೆಗೆದು ಅವರು ಜನರ ಮುಂದೆ ಇಟ್ಬಿಡ್ಲಿಕ್ಕೆ. ಸೊ ಜಲ್ದಿ ಪಾಪ ಅವರು ಭಾಳ ಪ್ರಯತ್ನ ಮಾಡ್ತಿದ್ದಾರೆ. ಅವರೇ ಜಡ್ಜು, ಜೈಲಿಗೆ ಹಾಕೋದು ಅವರೇ ತಾನೇ, ಜಡ್ಜೇ ತಾನೇ ಜೈಲು ಕಳಿಸೋ, ಅವರೇ ಜಡ್ಜ್ ಆಗ್ಬಿಟ್ಟಿದ್ದಾರೆ. ಜಡ್ಜ್ ಆಗಿರೋರು ಪಾಪ ಕೋರ್ಟ್ಗೆ ಹೋಗ್ತಿದ್ದಾರೆ. ಸರ್, ಬೆಂಗಳೂರಲ್ಲಿ ಸರ್ ಪೀಕ್ ಅವರಲ್ಲಿ ಸಿಂಗಲ್ ಆಗಿ ಕಾರಲ್ಲಿ ಹೋಗ್ತಾ ಇದ್ರೆ ಅದು ಟ್ಯಾಕ್ಸ್ ನಾವು ಡಿಸೈಡ್ ಮಾಡಿದ್ದೀರಾ ಸರ್? ಅವೆಲ್ಲ ಸುಳ್ಳು. ಯಾವ ಟ್ಯಾಕ್ಸು ಇಲ್ಲ, ಯಾವ ಸಿಂಗಲ್ಲು ಇಲ್ಲ, ಏನಿಲ್ಲ. ಕೆಲವು ನಮ್ಮ ಇಂಡಸ್ಟ್ರಿಯಲಿಸ್ಟು ಪಾಪ ಕೆಲವು ನಮ್ಮ ಬೆಂಗಳೂರು ನಾಗರಿಕರಿಗೆ ಒಳ್ಳೇದಾಗಲಿ ಅಂತ ಕೆಲವು ಸಲಹೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಮಟ್ಟಕ್ಕೆ ಏನು ಬಂದಿಲ್ಲ. ಕೆಲವು ನಾಗರಿಕರು ಕೆಲವು ಬೆಂಗಳೂರು ಬಗ್ಗೆ ಭಾಳ ಆಸಕ್ತಿಯಿಂದ ಕೆಲವೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಅವರ ಸಲಹೆ ಕೆಲವು ಸಂದರ್ಭದಲ್ಲಿ ಎಕ್ಸಾಮಿನ್. ನಮ್ಮ ಭಾರತದ ಒಂದು ಕಂಪೋಸರು, ಸಿಂಗರು, ಆ್ಯಕ್ಟರು ನಮ್ಮ ಅಸ್ಸಾಂನಲ್ಲಿ ಅವರ ಆಕಸ್ಮಿಕ ಮರಣದಿಂದ ಇವತ್ತು ಅವರ 40 ಭಾಷೆಗಳಲ್ಲಿ ಅವರು ಮತ್ತು 12 ಇನ್ಸ್ಟ್ರೂಮೆಂಟ್ಗಳಲ್ಲಿ ಅವರು ಹಾಡಿ ಭಾಳ ಪ್ರಸಿದ್ಧರಾಗಿದ್ದಾರೆ. ಸೊ ಭಾಳ ಚಿಕ್ಕ ವಯಸ್ಸಿನಲ್ಲೇ ಒಂದು ದೊಡ್ಡ ಅವರ ಸಾಧನೆ ನಾವೆಲ್ಲ ಗಮನಿಸಿದ್ದೇವೆ. ಪಕ್ಷ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಇಡೀ ಕಾಂಗ್ರೆಸ್ ಪಕ್ಷ ಅವರ ಎಲ್ಲ ಅಭಿಮಾನಿಗಳ ಜೊತೆ ಆ ದುಃಖದಲ್ಲಿ ಮಲಗ್ತಾ ಇದೆ. ಸೊ ನಮ್ಮ ACC ವತಿಯಿಂದ ನಾನು ಅಲ್ಲಿಗೆ ನಾಳೆ ಬೆಳಗ್ಗೆ ಹೋಗಿ ಆ ಒಂದು ಪವಿತ್ರವಾದಂಥ ಅಂತಿಮ ನಮಸ್ಕಾರದ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ. ಭಾಳ ಚಿಕ್ಕ ವಯಸ್ಸಿನಲ್ಲೇ ಇಂಥ ದೊಡ್ಡ ಸಾಧನೆ, ಅನೇಕ ಭಾಷೆಗಳಲ್ಲಿ ಅವರ ವಿಚಾರ ನಾನೇನು ಹೆಚ್ಚಿಗೆ ನಿಮಗೇನು ಹೇಳಬೇಕಾದಿಲ್ಲ. ಇದು ಭಾಳ 1972ರಲ್ಲಿ ಅವರು ಜನ್ಮವನ್ನು ತಾಳಂಥವ್ರು. ಸೊ ನಮ್ಮ ಜೊತೆ ಇಲ್ಲ. ಸೊ ನಾನು ಹೋಗಿ ಸರ್ಕಾರ ಪರವಾಗಿ ಮತ್ತು ಪಕ್ಷದ ಪರವಾಗಿ ಅಲ್ಲಿಗೆ ಹೋಗಿ ಬರ್ತಾ ಇದ್ದೀನಿ. ಇಷ್ಟಿದೆ. ಕೆಲವೊಂದು ಸಂಪುಟ ಪುನರಚನೆ ವಿಚಾರ ಸಂಬಂಧಪಟ್ಟಂತೆ ಸಚಿವರು